ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇದು ಶುಕ್ರವಾರದ್ದು ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್. ಸಾಯಂಕಾಲದ್ದು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ. ಇದಕ್ಕಿಂತ ಈ ವಿಡಿಯೋಕ್ಕಿಂತ ಮುಂಚೆಕ್ಕೆ ಒಂದು ವಿಡಿಯೋ ನೀವು ನೋಡ್ದಾರಾಗಿದ್ದರೆ ಈ ವಿಡಿಯೋ ನಿಮ್ಗೆ ಗೊತ್ತಾಗ್ತಿದ್ದಿ. ಆಲ್ರೆಡಿ ಸೊನಾಲಿ ದೀದಿಯವರು ಹಾಗೆ ರಾಧಿಕರ್ ಮಮ್ಮಿಯವರು ಮೇಲೆ ನೀರ್ಲಣ್ಣದೆಲ್ಲ ಹರಿಕೆ ಬಂದಿದ್ದು ನೋಡ್ರಿ. ಭಾಳಷ್ಟು ತಳಗಡೆ ತಪ್ಪಲ ಮತ್ತು ನೀರ್ಲ ಕಾಯಿ ಇರ್ತಾವೆ ನೋಡ್ರಿ, ಹಸಿರು ಕಲರ್ದು, ಅವೆಲ್ಲ ಬಿದ್ದು ಬಿಟ್ಟಿದ್ವು. ಸಂಜೆ ಮಾಡಿ ಈಗ ಸುಮಾರು 5-5:30 ಆಗಿರ್ಬೋದು ಟೈಮ. ಒಣಗಿ ಹಾಸಿಗೆಲ್ಲ ಒಣಗಿದ್ದು ಅವನ್ನೆಲ್ಲ ಮಡಚಿಟ್ಟೆ ನಾನು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡತ್ರಿ ಲೈಕ್ ಮಾಡಿರಿ, ಇನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿರಿ. ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿರೋದನ್ನು ಮರಿಬೇಡಿ ಫ್ರೆಂಡ್ಸ. ನೋಡಿರಿ, ಸಾಯಂಕಾಲ ಆಯಿತು. ಇದು ನನ್ನ ಡೈಲಿ ರೂಟೀನ. ಮುಂಜಾನೆ ಒಂದು ಸರಿ, ಸಾಯಂಕಾಲ ಒಂದು ಸರಿ ಕಸ ಹುಡುಕ್ತೀನಿ. ಯಾಕಂತಂದ್ರೆ ನಾವಿರೋಂಥ ಜಾಗದೊಳಗೆ ನಾವು ಸ್ವಚ್ಛ ಇಟ್ಕೊಂಡ್ವಿ ಅಂತಂದ್ರೆ ನಮಗೂ ಒಂದು ನೆಮ್ಮದಿ ಅಂತ ಅನ್ನಿಸ್ತೈತಿ. ಮನೆ ಪಕ್ಕದೊಳಗೆ ಅಕ್ಕಪಕ್ಕದೊಳಗೆ ಎಲ್ಲ ಒಂದು ಸ್ವಲ್ಪ ಹೊಲಸು ಇತ್ತಂತಂದ್ರೆ ಅದು ನಮ್ಗೆ ಅದು ಒಂಥರ ನಿಂಪಣದಂಗೆ ಹಂಗಲ್ಲ, ಕಿರಿಕಿರಿ ಅಂದಂಗೆ ಅನ್ನಿಸ್ತೈತಿ. ನಮ್ಮ ಮನೆ ಸುತ್ತಮುತ್ತಿನ ವಾತಾವರಣ ನಾವು ಎಷ್ಟು ಸ್ವಚ್ಛ ಇಟ್ಕೋತೀವಿ ನೋಡ್ರಿ, ಅಷ್ಟೇ ನಮ್ಮ ಮನಸ್ಸು ಕೂಡ ಸ್ವಚ್ಛ ಇರ್ತೈತಿ. ನಮಗೂ ಕೂಡ ಒಂದು ನೆಮ್ಮದಿ ಇರ್ತೈತಿ, ಕಿರಿಕಿರಿ ಅಂತ ಅನ್ಸಂಗಿಲ್ಲ. ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರ್ತಿರ್ತೈತಿ. ಯಾರಾದರೂ ಸಡನ್ನಾಗಿ ಮನೆಗೆ ಬರ್ತಿರ್ತಾರೆ, ಓದ್ತಿರ್ತಾರೆ. ಬಂದವ್ರೂ ಕೂಡ ಇವ್ರ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಾರ, ಸ್ವಚ್ಛ ಇಟ್ಕೊಂಡಾರ ಅಂತೇಳಿ ನಮ್ಮನ್ನು ನೋಡಿ ಕೂಡ ಅವರು ಕಲಿಯೋದು ಭಾಳನೇ ಇರ್ತೈತಿ. ಮಂದಿ ನೋಡಿ ಕಲಿಯೋದಕ್ಕಿಂತ ಹೆಚ್ಚಿಗೆ ನಮ್ಮ ಮನಸ್ಸು ಒಂದು ನಿರಾಳವಾಗಿ ಅಂತೇಳಿ ಅನ್ನಿಸ್ತೈತಿ ನೋಡ್ರಿ. ನಾವೇನೇ ಕೆಲಸ ಮಾಡಿದ್ರೆ ಅದು ನಿರ್ವಿಘ್ನವಾಗಿ ಸಾಗುವಂಥ ಸಾಧ್ಯತೆಗಳು ಕೂಡ ಭಾಳ ಇರ್ತಾವೆ. ಮೊದಲು ನಮ್ಮ ಮನಸ್ಸು ಸ್ವಚ್ಛವಾಗಿ ಇಟ್ಕೊಂಡ್ವಿ ಅಂತಂದ್ರೆ ಯಾವುದೇ ಒಂದು ಕುಂದು ಕೊರತೆಗಳು ಬಂದ್ರೂ ಅದನ್ನು ನಾವು ನಿಭಾಯಿಸುವಂಥ ಶಕ್ತಿನ, ಪಾಸಿಟಿವ್ ಎನರ್ಜಿನ ನಮ್ಗೆ ಸಿಕ್ಕಿಬಿಡ್ತೈತಿ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮನೆ ಅಷ್ಟೇ ಅಲ್ಲದೆ ನಮ್ಮ ಮನೆ ಸುತ್ತಮುತ್ತಿನ ವಾತಾವರಣನೂ ಕೂಡ ಸ್ವಚ್ಛಾಗಿ ಇಟ್ಕೊಳ್ಳೋಣ ಅಂಥೇಳಿ ನಾನು ಇವತ್ತಿನ ವಿಡಿಯೋದಾಗ ನಿಮ್ಮೆಲ್ಲರಿಗೂ ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ನೀವೆಲ್ಲ ತಪ್ಪಲ ಮತ್ತು ಅದು ಗ್ರೀನ್ ಎಲ್ಲ ಅಷ್ಟು ನೀರ್ಲಣ್ಣ, ಹಸಿರು ನೀರ್ಲಣ್ಣ ಎಲ್ಲನೂ ಕೂಡ ಬಿದ್ದಿದ್ವು. ಎಲ್ಲ ನಾನು ಹುಡುಗಿ ಒಂದು ಡಬ್ಬಿದೊಳಗೆ ತುಂಬಿ ಇಟ್ಬಿಡ್ತೀನಿ. ಈಗ ಒಂದು ಸ್ವಲ್ಪ ಎಲ್ಲ ಫಸ್ಟು ಎಲೆ ಅದೆಲ್ಲ ಬೀಳ್ತಿದ್ವು, ಭಾಳಷ್ಟು ಬೀಳ್ತಿದ್ವು. ಈಗ ಎಲೆ ಕಮ್ಮಿ ಆಗ್ಯಾವ. ಆಮೇಲೆ ಒಂದು ಸ್ವಲ್ಪ ಹೂವು ಬೀಳ್ತಿದ್ವು, ಅವು ಕೂಡ ಕಮ್ಮಿ ಆಗ್ಯಾವ. ಈಗ ಎಲ್ಲ ಕಡೆ ಹಣ್ಣನೇ ಆಗ್ಯಾವ ನೋಡ್ರಿ. ಬಿದ್ದರೆ ಅವೇ ಬಿದ್ದಿರ್ತಾವೆ. ಸಡನ್ಲಿ ನಾವು ನೋಡ್ಬಿಟ್ಟೇನೆ ಟೈಮ್ ಇತ್ತಂದ್ರೆ ಫ್ರೀ ಇದ್ದಾಗ ಆವಾಗಿಂದಾಗೆ ಹುಡುಗಿ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಡೀ ಮೆಳಗೆಯನ್ನು ಕೂಡ ನಾನು ಸಂಜೆ ಮಾಡಿ ಹುಡುಗ್ದಿ ನೋಡ್ರಿ. ಅದ್ರೊಳಗೆ ಇವತ್ತೊಂದು ಸ್ವಲ್ಪ ಹೆಚ್ಚಿಗೆ ಎಲ್ಲ ಹೊಲಸಾಗಿಬಿಟ್ಟಿತ್ತು. ಅಂದ್ರೆ ಎಲ್ಲ ನೀರ್ಲಣ್ಣದೆಲ್ಲ ಬಿದ್ದು ಹೊಲಸಾಗಿತ್ತಲ್ಲ, ಹಂಗಾಗಿ ಒಂದೊಂದು ಸರಿ ವಿಡಿಯೋದೊಳಗೆ ಹೇಳಿದ್ದೆ ಪದೇ ಹೇಳಿರ್ತೀನಿ. ಎಡಿಟಿಂಗ್ ಮಾಡತ್ನ್ಯಾಗ ಪಿಲ್ಲು ಅದೆಲ್ಲ ಬಂದಿರ್ತಾರೆ. ಹಂಗಾಗಿ ಒಂದು ಸ್ವಲ್ಪ ನನಗೂ ಕೂಡ ಎದೆಗುದಿ ಅದಂಗೆ ಆಗಿರ್ತೈತಿ. ಏನಾದರೂ ವಿಡಿಯೋದೊಳಗೆ ನಿಮ್ಗೆ ಪದೇ ಹೇಳಿದ್ದೀನಿ ಅಂತ ಅನ್ಸಿತ್ತಂದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾನು ಈಗ ಕಸ ಹುಡುಗಿದ್ದನ್ನು ಅಷ್ಟು ಸ್ವಚ್ಛಾಗಿ ಡಸ್ಟ್ಬಿನ್ಗೆ ಹಾಕಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಕೈಕಲ್ ಮುಖದೆಲ್ಲ ತಗೊಂಡು ಕಸ ಹೊಡೆದು ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಾಯ್ತು ನೋಡ್ರಿ. ಈಗ ಒಂದು ಸ್ವಲ್ಪ ಚುರ್ಮುರಿ ಮಾಡ್ಬೇಕಂತ ಬೆಳ್ಳುಳ್ಳಿ ಚುರ್ಮುರಿ. ಜೋಪಲ್ಲೇಕ ನಾ ಮಧ್ಯಾಹ್ನ ಮುಕ್ಕೊಳ್ಳಿಲ್ಲ ಅಂದ್ರೆ ಇವನು ಮುಕ್ಕೊಳಂಗಿಲ್ಲ. ಇವ್ನಿಗೆ ಮುಕ್ಕೋಸಿದ್ರು ಲಗುಟನೆ ಎದ್ದು ಬಿಡ್ತಾನ. ಹಂಗಾಗಿ ಮತ್ತೆ ಸಂಜೆ ಮಾಡಿ ಮುಕ್ಕೊಳಂತ ನೋಡ್ರಿ. ಇವ್ನಿಗೆ ಏನಾರ ಮಾಡಿ ಒಂದು ಸ್ವಲ್ಪ ಮೂಡ್ ಫ್ರೆಶ್ ಮಾಡ್ಬೇಕು. ಕೈಕಾಲು ಮುಖ ತೊಳೆದೀನಿ. ನಾನು ದೇವ್ರ ದೀಪ ಹಚ್ಚಿ ಬರೋಷ್ಟೊತ್ತಿಗೆ ಇಲ್ಲಿ ಆಯ್ತು ನೋಡ್ರಿ. ನಿದ್ದಿಗೆ ಹೋಗಿ ಬಂದಾನ. ಸರಿಯೋ ಚಾಕ್ಲೇಟ್ ಅಂತ ಪೈಸೆ ದೀವು ಚಾಕ್ಲೇಟ್ ಚಿಲ್ಲರ್ ದೇತೆ ಹಾ. ಚಿಲ್ಲರೆ ಸಿಗೋದು ದೊಡ್ಡ ಮುಷ್ಕಿಲ್ ನೋಡ್ರಿ. うん。 हाँ। うん。 हाँ। うん。 हाँ। うん。 हाँ।
ಊಟ राधिकानू इथे आता काय आणते कस नाही तूच सांग. मी जात नाही बाई खाली तुम्ही जा. ए असं का करते त्याला दर पिल पैसे दर कुरकुरे आणू का ते गोल गोलचे? ए कुरकुरे नको अजिबात. काय पाहिजे तुला? हा काय पाहिजे? हा कुरकुले कुरकुल नको. मी आता चुडा करते. काहीतरी बिस्किट घेतो. क्रीम बिस्किट आणतो. जा 2 आणू का? बबरने एक क्रीम बिस्किट आण. माझ्याकडे 10 रुपयाचे आहे. जा दीदी तू आणि घेऊन ये जा. ಹೋಗಕ್ಕೆ ಅವನು ಕೂಡ ಹೋಗಿ ಚಪ್ಪಲ್ ಹಾಕೊಂಡು ಹೋಗ್ರಿ. ಏ ಬಿದ್ದೀರಿ ಎಲ್ಲಾರು ಕುಡ್ಕೊಂಡು ಹಂಗ್ಯಾಕ? तुझं चप्पल घालते आणि तिथं चप्पल त्याची. तू चल तू तसंच चल पिल्लू. याला चप्पल घालू दे थांबते. सावकाश जा. हाय हळू जा धरू ना. ಫ್ರೆಂಡ್ಸ್ ಸಂಜೆ ಮಾಡಿ ನೋಡ್ರಿ ವಾತಾವರಣ ಎಷ್ಟೊಂದು ಶಾಂತ ಅಂತ ಅನ್ನಿಸ್ತೈತಿ. ಇಲ್ಲಿ ತಂಪು ಒಂಥರ ವಾತಾವರಣ ಅನ್ಸುತ್ತೆ ನೋಡ್ರಿ ಸಂಜೆ ಮಾಡಿ. ಇಲ್ಲೆಲ್ಲ ರೋಡಿಗೆಲ್ಲ ನೀರು ಹೊಡೆದಿರ್ತಾರೆ ಹಾಗಾಗಿ ಚಂದ ಅನ್ನಿಸ್ತೈತಿ. ಸೊ ಹುಡುಗರು ಕೆಳಗಡೆ ಈಗ ಬರ್ತಾರೆ ನೋಡ್ರಿ ಪಾರ್ಕಿಂಗ್ದಾಗ. ನಮ್ಮ ಹುಡುಗರು ಬಂದರು ನೋಡ್ರಿ 3 ಜನ. ಆ ಕಡೆ ಈ ಕಡೆ ನೋಡೋರಿ. ಎದುರುಗಡೆ ಐತೆ ನೋಡ್ರಿ ಇಲ್ಲೇ. ಸೊ ಅವರು ಒಂದು ಸ್ವಲ್ಪ ಹೋಗಿ ಬರಲಿ, ಅವ್ರಿಗೆ ನಾಲೆಜನ್ನು ಬರ್ತೈತೆ ಅನ್ನಂಗೆ. ಹಂಗೆ ಬಿಟ್ರೆ ನಮ್ಮ ಪಿಲ್ಲು ಸದ್ದ ಮಲ್ಕೊಂಡು ಬಿಡ್ತಿದ್ದು ನೋಡ್ರಿ. ಬಂದ್ರು ನೋಡ್ರಿ ತಗೊಂಡು. ಬರ್ರಿ ಸಾವ್ಕಾಸ್ ನೋಡ್ರಿ, ಇಲ್ಲಿ ನೋಡಿ ಬರ್ರಿ. आणलो का? आणलं. काढून देऊ? साईडला ठेवायचं चपली, कुठं पण ठेवायचं नाही. तिथं ठेव चप्पल. एका साईडला ठेवा. पायात सगळं पायात हे येते. डार्क पॅन्ट असे बर ना. ठीक आहे काढून घ्या. ये ग तिला एक दे, तू एक घे, पिल्लूला दे. ರಾಧಿಕಾಗೆ ಒಂದು ಕೊಡು, ನೀವಂತೋ ಪಿಲ್ಲ ಕೊಡು. ಇಲ್ಲಿಕಲ್ಲಿ ಮುಕ್ಕೋತಾನೆ ಸದ್ ನಾನು ನಿಮ್ಗೆ ಇದು ಮಾಡ್ತೀನಂತ. ಮಂಡಳ ಚುರುಮುರು ಮಾಡ್ತೀನಿ, ಚೋಡ ಮಾಡ್ತೀನಿ. ಹಾಂ ಚೋಡ ಮಾಡಿ ಚಾ ಮಾಡ್ತೀನಂತ. ನಾ ಇಲ್ಲಾಂದ್ರೆ ಮತ್ತೆ ಮುಕ್ಕೋತಾನೆ. ಮುಕ್ಕೊಂಡ ಮಾತ್ರ ರಾತ್ರಿ ಲಗೂಟ ಮುಕ್ಕೊಳಂಗಿಲ್ಲವ. ನಿದ್ದೆ ಮಾಡಿವತ್ತ ನೊಕೋ ಮಲ ನೊಕೋ ತೂಚ್ಕ. ಫ್ರೆಂಡ್ಸ್ ನೋಡ್ರಿ, ಈಗ ನಾನು ಚೋಡ ಮಾಡಕ್ಕೆ ಚುರುಮುರಿನೆಲ್ಲ ಈಗ ಹಸನ್ ಮಾಡಿ ಇಟ್ಕೊಂಡು ನೋಡ್ರಿ. ಇದೊಂದು ಪುಟ್ಟಿ ಅಷ್ಟು ಚುರುಮುರಿಯನ್ನು ನಾನೀಗ ತೊಗೊಂಡಿನಿ. ಅದಕ್ಕೆ ಬೇಕಾಗಿರೋದು ಜೀರಿಗೆ, ಸಾಸಿವೆ ಮತ್ತು ಅರಿಶಿಣ ಪುಡಿ, ಖಾರ, ಈ ಮಸಾಲೆ ಡಬ್ಬಿದೊಳಗೆ ಇಟ್ಕೊಂಡಿನಿ. ಮತ್ತು ಶೇಂಗಾ ನೋಡ್ರಿ ನಾನು ಹುರಿದು ತೊಗೊಂಡಿನಿ. ನೀವು ಬಲ್ಯಾಕ ಹುರಿಲಾರ್ದಿದ್ರೂ ಕೂಡ ಹಾಕ್ಕೋಬೋದು. ಸಣ್ಣ ಶೇಂಗಾ ಅಂತಾರೆ ನೋಡ್ರಿ, ಆ ಶೇಂಗಾನು ಕೂಡ ನೀವು ಹಾಕ್ಕೋಬೋದು. ಹಾಗೆ ನೋಡ್ರಿ ಇಲ್ಲಿ ಕರಿಬೇವು ತೊಗೊಂಡಿನಿ ಒಂದು 4-5 ಕಡ್ಡಿ. ಬೆಳ್ಳುಳ್ಳಿನ ಹಿಂಗತ್ತೆ ಒಂದ್ರಾಗ ಹಿಂಗೆ ಕುಟ್ಟಿ ಇಟ್ಕೊಂಡಿನಿ ನೋಡ್ರಿ. ಹಿಂಗೆ ಜಜ್ಜಿ ಇಟ್ಕೊಂಡಿನಿ. ಹಾಗೇನ ಪುಟಾಣಿ ತೊಗೊಂಡಿನಿ. ನಿಮ್ಮ ಬಲ್ಯಕ್ಕಿದ್ದು ಅಂತಂದ್ರೆ ನೀವು ಕೊಬ್ಬರಿನೂ ಕೂಡ ಸಣ್ಣಾಗಿ ಕಟ್ ಮಾಡಿನ ಹಾಕ್ಬೋದ. ಈಗ ಅದು ಮಾಡೋಕೆ ಒಗ್ಗರಣೆ ಹಾಕಕ್ಕೆ ಇಷ್ಟು ಎಣ್ಣೆ ತೊಗೊಂಡಿನಿ ನೋಡಿ ಫ್ರೆಂಡ್ಸ್. ಬರ್ರಿ ಚೋಡ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಈಗ ನಾನೊಂದು ಪುಟ್ಟಿದೊಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ ನೋಡಿ ಫ್ರೆಂಡ್ಸ. ಇದ್ರೊಳಗೆ ನಾನು ಯಾಕೆ ಮಾಡತ್ತೀನಿ ಅಂದ್ರೆ ಇದ್ರಾಗ ವೈನ್ ಆಗ್ತೈತಿ ಕಲ್ಸಕ್ಕೆ ಅಂತೇಳಿ ನಾನು ಇದ್ರಾಗೆ ಮಾಡತ್ತೀನಿ. ನೀವು ಕೂಡ ಇಂಥ ಪುಟ್ಟಿ ಇತ್ತಂದ್ರೆ ಮಾಡಿರಿ, ಕಲ್ಸಕ್ಕೂ ಕೂಡ ವೈನ್ ಏನು ಆಗ್ತೈತಿ ನಿಮಗೆ ಮಾಡೋಕೆ. ಈಗ ಎಣ್ಣೆ ಕಾತ್ ನೋಡ್ರಿ, ಇದ್ರೊಳಗೆ ನಾವು ಜೀರಿಗೆ ಸಾಸ್ಮಿಯನ್ನು ಹಾಕಿವಿ. ಜೀರಿಗೆ ಸಾಸ್ಮಿ ಚಟಪಟ ಅಂತ ಅಂದಮ್ಯಾಗ ನಾವೇನು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿರ್ತೀವಿ ನೋಡಿ ಫ್ರೆಂಡ್ಸ. ಈಗ ನಾನು ಅದನ್ನ ಬೆಳ್ಳುಳ್ಳಿಯನ್ನು ಹಾಕ್ಕೊಳಕತ್ತೀನಿ ನೋಡ್ರಿ.
ಬೆಳ್ಳುಳ್ಳಿ ಹಾಕೊಂಡಾದ್ಮ್ಯಾಗ ಈಗ ನಾವು ಕೈ ಆಡಬೇಕು. ಅದು ಸ್ವಲ್ಪ ಸಣ್ಣ ಉರಿನೇ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಅವು ಒಂದು ಸ್ವಲ್ಪ ಹಸಿ ಹಸಿ ಇರ್ತಾವಲ್ಲ ಬೆಳ್ಳುಳ್ಳಿ, ಅವೆಲ್ಲ ಒಂದು ಸ್ವಲ್ಪ ಹಿಂಗೆ ಒಣ ಎಣ್ಣೆದೊಳಗನೆ ಕರ್ದಂಗೆ ಆಗಬೇಕು. ಅಲ್ಲಿವರೆಗೂ ಈಗ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೆಂಪು ಕಲರ್ದೊಳಗೆ ಬರ್ತವೆ ನೋಡಿರಿ ಬೆಳ್ಳುಳ್ಳಿ, ನಿಮ್ಗೆ ಗೊತ್ತಾಗ್ತೈತಿ ಮಾಡತ್ನ್ಯಾಗ. ಒಂದು ಸ್ವಲ್ಪ ಕೆಂಪು ಕಲರಿಗೆ ಬಂದು ಅಂತಂದ್ರೆ ಆ ಪ್ರಮಾಣದೊಳಗೆ ಫ್ರೈ ಮಾಡಬೇಕು. ನೀವು ನೋಡಿದ್ರಲ್ಲ ನಮ್ಮದು ಯಾವ ರೀತಿ ಕಲರ್ ಬಂದಿದ್ದು ಅಂತೇಳಿ. ನಾವೇನೀಗ ಶೇಂಗಾ ಇಟ್ಕೊಂಡಿ ನೋಡ್ರಿ, ಶೇಂಗಾನು ಹಾಕ್ಕೊಂಡಿನಿ, ಅದ್ರ ಜೊತೆಗೆ ಪುಟಾಣಿ ಕೂಡ ಹಾಕ್ಕೊಂಡಿನಿ. ಈ ಟೈಮ್ದೊಳಗೆ ನಿಂಬಲ್ಯಾಕ ಒಣ ಕೊಬ್ಬರಿ ಇತ್ತಂದ್ರೆ ಒಣ ಕೊಬ್ಬರಿನೂ ಕೂಡ ಸಣ್ಣ ಸಣ್ಣ ಪೀಸ್ ಮಾಡೇನು ಈಗೇ ಎಣ್ಣೆದೊಳಗನೆ ಹಾಕ್ಕೋಬೋದು. ಎಲ್ಲನೂ ಹಾಕ್ಕೊಂಡು ಆದ್ಮ್ಯಾಗ ಈಗ ನಾನು ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಸಣ್ಣ ಉರಿದೊಳಗನೆ ಇಟ್ಕೋಬೇಕು ಫ್ರೆಂಡ್ಸ. ಜೋರಾಗಿಬಿಡ್ತು ಅಂತಂದರೆ ಎಲ್ಲ ಒತ್ತಿ ಬಿಡ್ತೈತಿ. ಈಗೇನೈತೆ ನೋಡಿರಿ, ನಾವೀಗ ಕರಿಬೇವನ್ನು ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲನೂ ಕೈ ಆಡಕತ್ತೀನಿ ನೋಡಿ ಫ್ರೆಂಡ್ಸ. ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಗಂಡು ಮಕ್ಕಳು ಕೂಡ ಈ ರೀತಿ ನಾವು ಮಾಡಿದ್ದು ನೋಡಿ ಕೂಡ ನೀವು ಮಾಡ್ಕೊಂಡು ನಿಮಗೆ ತಿನ್ಬೇಕು ಅನ್ಸಿದ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ. ಈ ಟೈಮ್ದಾಗ ನಮ್ಗೆ ರುಚಿಗೆ ಅಂದ್ರೆ ಅವು ಮಂಡಾಳಿ ತಕ್ಕಂಗೆ ನಾವು ಉಪ್ಪು ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹೆಚ್ಚಿಗೆ ಹಾಕ್ಕೊಂಡ್ರು ನಡಿತೈತಿ. ಈಗ ನಾನು ನಮ್ಗೆ ಖಾರ ಯಾವ ಇದ್ರೊಳಗೆ ಬೇಕು ನೋಡಿರಿ, ಹೆಚ್ಚು ಬೇಕಂದ್ರೆ ಹೆಚ್ಚು, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಂಡು ಎಲ್ಲನೂ ಈಗ ನಾವು ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡಿ ಫ್ರೆಂಡ್ಸ. ಕಲರ್ ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ ಚೂಡಾದು. ಈ ರೀತಿ ಕಲರ್ ಬಂದ್ರೆ ಚೂಡ ಮಸ್ತ್ ಆಗ್ತಾವೆ. ಈ ಖಾರನ ನಮ್ಮ ಮಮ್ಮಿ ನಮಗೆ ಮಾಡಿಕೊಟ್ಟಿದ್ದು ಊರಿಗೆ ಹೋಗಿ ಬರೋತ್ನ್ಯಾಗ. ಎಷ್ಟು ಮಸ್ತ್ ಐತೆ ನೋಡಿ ಫ್ರೆಂಡ್ಸ್ ಖಾರ. ಕಲರು ಕೂಡ ಅಷ್ಟೇ ಐತಿ, ಖಾರನೂ ಕೂಡ ಅಷ್ಟೇ ಐತಿ. ಈಗೆಲ್ಲ ಆಯ್ತು ನೋಡಿರಿ. ನಾವು ಏನೈತಿ ಈಗ ಚುರುಮುರಿನ ನಾವು ಹಸನ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ, ಅದನ್ನೆಲ್ಲ ಈಗ ಹಾಕ್ಕೊಂಡು ಅದನ್ನ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮ್ದೊಳಗೆ ನಾವು ಗ್ಯಾಸನ್ನು ಬಂದ್ ಮಾಡ್ಕೋಬೇಕು. ಮತ್ತು ನೀವು ಚಾಲು ಇಟ್ಕೊಂಡಿರಿ ಇಲ್ಲ, ಬಂದ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿರಿ, ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ ಚೋಡಾ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತನೂ ಕೂಡ ಹೇಳ್ಬೋದು ನೋಡ್ರಿ. ಈ ಕಡೆಗೆ ಈಗ ಚಾಕು ನಾನು ಇಟ್ಟೀನಿ, ಏನಾಯ್ತು ಚಾ ಕುಡ್ದಿಲಿ. ಸೊ ಇವೆರಡು ತಾಟ್ ತೊಗೊಂಡಿನಿ. ಸೊ ಎರಡು ತಾಟ್ನಾಗ ಚುರುಮುರು ಹಾಕ್ಕೊಂಡಿನಿ. ನಾವು ತಿನ್ನಕ್ಕೆ ಹಾಕ್ಕೊಂಡಿನಿ ಅಂತ ಅನ್ಕೋತೀರೇನೋ ಫ್ರೆಂಡ್ಸ, ಇಲ್ಲಿ ನೋಡ್ರಿ. ಸೊ ಕೆಳಗಡೆ ರಾಧಿಕರ್ ಮಮ್ಮಿಯವ್ರಿಗೆ ಮತ್ತು ಸೊನಾಲಿ ಅವ್ರಿಗೆ ಕಟ್ಟಿ ಕಳಿಸ್ತೀನಿ. ಒಬ್ರಿಗೊಬ್ರು ಆಜು ಬಾಜುಕ ಇದ್ದವ್ರನ್ನ ಹಚ್ಕೋಬೇಕು. ಸೊ ನಾವು ಮಾಡಿದ ರುಚಿ ಅವ್ರು ಮಾಡಿದ ರುಚಿ ನಾವು ಹಿಂಗತ್ತೆ ಶೇರ್ ಮಾಡ್ಕೊಂಡ್ರೆ ಖುಷಿ ಇರ್ತೈತೆ ನೋಡ್ರಿ. ಅದನ್ನು ಕೂಡ ಒಂದು ನಮ್ಮ ಸ್ನೇಹನ ಕಡೆ ನೀ ಕಟ್ಟಿ ಕಳಿಸ್ತೀನಿ. ಬಾ ಸ್ನೇಹ. ಸೊನಾಲಿ ಅಂಟಿಲ್ಲ, ಅನೀರ ಅಧಿಕಚ್ಚ ಮಮ್ಮಿಲ್ಲ, ಅತ್ತೆಲ್ಲ ದಿವನಿ सौकत आंटी नसले तर मामी असते बघ खाली. तू खाली पडतीये, तू बस, तुला देते मी. ताटमध्ये घालून देऊ. ನೋಡ್ರಿ, ಈಗ ನಾವು ಚೂಡ ಸುಗೂಡ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿವಿ. ಸೊ ಬಿಸಿ ಬಿಸಿ ಚಾನು ಕೂಡ ಐತಿ. ಸೊ ಚಾ ಅದ್ರ ಜೊತೆಗೆ ಚೂಡ. ನಮ್ಮ ಹುಡುಗರು ರೆಡಿ ಆಗ್ಯಾರ. ರಾಧಿಕಾನು ಬಂದಾಳ. ರಾಧಿಕಾ ನಮ್ಮ ಮನೆಗೆ ಫ್ರೀ ಇದ್ದಂಗ, ನಮ್ಮ ಇಬ್ಬರು ಮಕ್ಕಳು ಕೂಡ ಮತ್ತೊಬ್ಬಕಿ ಮಗಳ ಇದ್ದಂಗೆ ನೋಡ್ರಿ. ಏಯ್ ಚಂತನ ಚಾ ಕುಡಿತಿದ್ದೇನ? ನಮ್ಮ ಪಿಲ್ಲೆ ಹಳೆ ಮುದುಕ್ರು ಇದ್ದಂಗೆ ನೋಡ್ರಿ. ಚಾ ಬೇಕು ಅವನಿಗೆ. ನಾ ಮಾಡ್ಕೊಂಡಾಗ ನಿಂದ್ರು. ಗರಂ ಐತಿ ನಿಂದ್ರು. ಥಂಡ ಊದೆ. ಸೊ ಯಾರಿಗೆ ಮಾಡಿಲ್ಲ, ಲೇಟ್ ಆಗೈತಿ. ಸುಮಾರು 7:30 ಆಗ್ಯಾಕೆ ಬಂದೈತಿ ಟೈಮ್ ಫ್ರೆಂಡ್ಸ. ಅದಕ್ಕೆ ನನಗೆ ಒಬ್ಬಕ್ಕೆ ಮಾಡ್ಕೊಂಡಿನಿ. ಸಾಲಿದ್ದು ಅದ್ರಾಗ ಒಂದು ಸ್ವಲ್ಪ ಚಾ ಮಾಡ್ಕೊಂಡಿನಿ. ಎಸಕೊಂಡಿದ್ದು ನಮ್ಮ ಪಿಲ್ಲು ಕುಡ್ದಾನ. ಸೊ ಉಳಿಸಿದ್ರಾಗೆ ಮಾಡ್ಕೊಂಡಿನಿ. ಸೊ ಬರ್ರಿ ಈಗ ಗರಂ ಗರಂ ಚೂಡ ತಿನ್ನಮ್ಮಂತ.
तीन चोड़ा खा हे माझे वे पहिला थंड होऊ दे तोच तर चुडा खा माझा पैसे ठेव माझे चुडा खा पहिला माझे पैसे ठेव ग तुझा पैसे ठेवायला तू सांगतो तोच तर चुडा खा देते मी लात ए राधिका ये की चुडा खावा हो मी त्याला लात मारत नाही कोण टेस्ट सांगा कसं झालंय अरे दम रे थोडं थंड होऊ दे लय गरम आहे ನಮ್ಮ ಹುಡುಗರಿಗೆ ಟೇಸ್ಟ್ ಹೇಳ್ತಾರೆ ನೋಡ್ರಿ गरम खाली पेज असते गरम गरम प्यायचे असते ನೋಡ್ರಿ ನಮ್ಮ पिल्लू गरम गरम प्यायचे असते आता अरे लई लई गरम आहे थोडं थंड होऊ दे मुदक माणसं ನೋಡ್ರಿ ನಮ್ಮ ಮನೆ ನಮ್ಮ पिल्लू एवढा गरम आहे पहिला चुडा का टेस्ट बघ चुडा कोण राधिका कसं झालंय का टेस्ट छान झाले स्नेहा कसं झालंय का छान झाले ಓಕೆ ಫ್ರೆಂಡ್ಸ್ ನಮ್ಮ ಪಿಲ್ಲು ದಮ್ ದಮ್ ಕೈಮ ಸುಡಿಸ್ಕೊಂಡಿ ನಮ್ಮ ಪಿಲ್ಲು ಅಂತೂ ಕೇಳಲಾಗ್ಯಾನ ಈಗ ಚಾ ಬೇಕನ್ನತ್ತಾನ ಒಂದು ವಾಟಿ ತಂದು ಅವ್ನಿಗೆ ಒಂದು ಸ್ವಲ್ಪ ಚಾ ಕೊಡ್ತೀವತ್ತ ಇವತ್ತಿನ ವಿಡಿಯೋ ಇಷ್ಟ ಏನು ಮಾಡ್ತೀನಿ ಹೆಂಗಿತ್ತು ನಮ್ಮ ರೆಸಿಪಿ ಅಂತೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನೀವು ಕೂಡ ಒಂದ್ಸರಿ ಖಂಡಿತ ಈ ರೀತಿ ಚೂಡಾನ ಮಾಡ್ಕೊಂಡು ಎಂಜಾಯ್ ಮಾಡ್ರಿ ನಾವು ಎಂಜಾಯ್ ಮಾಡ್ತಿದ್ರು ಕೂಡ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಇದ್ರಂಕೋರು ಇನ್ನೂ ಸೂಪರ್ ಟೇಸ್ಟಿ ಆಗ್ತೈತಿ ಬಟ್ ನಾವು ಮಿರ್ಚಿ ಬಜ್ಜಿಗೆನ ಮತ್ತೆ ಮಾಡಕ್ಕೆ ಹೋಗಿಲ್ಲ ಟೈಮ್ ಆಯ್ತಾ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿರಿ ಮತ್ತೆ ನಾಳೆ ಬರ್ತೀವಿ ಬಾಯ್